ಎಲ್ರಿಗೂ ನಮಸ್ಕಾರ. ಇವತ್ತು ಪಡ್ಡು ಮಾಡೋದು ನಾನು ತೋರಿಸ್ಕೊಡ್ತೀನಿ ನೋಡಿ. ಐಡಿ ಬ್ಯಾಟರ್ ಇದು ನಾನು ರೆಡಿಮೇಡ್ ತೊಗೊಂಡಿದ್ದೀನಿ. ಸ್ವಲ್ಪ ಹಾಕೋ ಹಿಟ್ಟು ಹಾಕ್ಕೊಂಡಿದ್ದೀನಿ, ದೋಸೆ ಹಿಟ್ಟು. ಕಾರ್ನ್ ನೋಡಿ, ಬೇಬಿ ಕಾರ್ನ್, ಸ್ವೀಟ್ ಕಾರ್ನ್, ಸ್ವಲ್ಪ ಕ್ಯಾಪ್ಸಿಕಮ್, ಕೊತ್ತಂಬರಿ ಸೊಪ್ಪು, ಒಂದೆರಡು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ, ಸ್ವಲ್ಪ ಗ್ರೀನ್ ಚಿಲ್ಲಿ, ಸಾಲ್ಟು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಯಾಕಂದರೆ ಹಿಟ್ಟು ತುಂಬ ಗಟ್ಟಿಯಾಗಿರುತ್ತದು ರೆಡಿಮೇಡು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು. ಪಡ್ಡಿನ ಹಂಚಿಟ್ಟಿದ್ದೀನಿ. ನಾನು ಎಣ್ಣೆ ಹಾಕ್ಕೊತೀನಿ, ಎಲ್ಲ ಸ್ವಲ್ಪ ಎಣ್ಣೆ. ಇದನ್ನು ಸ್ಟಿಕ್ ಅಲ್ವಾ, ಕಡಿಮೆ ಎಣ್ಣೆ ಹಾಕ್ಕೊಂಡು, ಇವಾಗ ಎಣ್ಣೆ ಜಾಸ್ತಿ ಆಗಿರುತ್ತೆ ಒಂದೊಂದು ಕವಲಿಗೆ. ಹಿಂಗೆ ಮಾಡಿಕೊಂಡ್ರೂ ಎಣ್ಣೆ ಕರೆಕ್ಟಾಗಿ ಲೆವೆಲ್ಲಿಗೆ ಬರುತ್ತೆ. ಅದು ಎಲ್ಲ ಸ್ವಲ್ಪ ಆಗಿದೆ ಎಣ್ಣೆ ಕಾದಿದೆ. ನಾನು ಸ್ವಲ್ಪ ಹಾಕ್ಕೊಳ್ಳೋಣ ನೋಡಿ, ಇಷ್ಟಿಷ್ಟು ಹಾಕ್ಕೊಳ್ಳಿ. ಇದರಲ್ಲಿ ಕ್ಯಾರೆಟ್ ಕೂಡ ಹಾಕ್ಕೋಬೋದು, ಮಕ್ಕಳಿಗೆ ಇಷ್ಟ ಆಗುತ್ತೆ. ಇವಾಗೆಲ್ಲ ಹಾಕ್ಕೊಂಡಿದ್ದೀನಿ ನಾನು. ಲಿಡ್ ಕ್ಲೋಸ್ ಮಾಡೋಣ. ಎಣ್ಣೆ ಏನು ಹಾಕೋದು ಬೇಡ ಮೇಲೆ. ಒಂದು 5 ನಿಮಿಷ ಲಿಡ್ ಹಿಂಗೆ ಇರಲಿ. ತೆಗಿಯೋಣ, ಮುಚ್ಚಿರೋದು. ನಿಧಾನಕ್ಕೆ ಈ ಥರ ನೋಡಿ, ಅದರಲ್ಲೇ ಬಂದಿತ್ತು ಇದು ಕಡ್ಡಿ ಸ್ಟಿಕ್ಕು. ಮಧ್ಯದಲ್ಲಿ ಹಿಡ್ಕೊಂಡಿರುತ್ತೆ, ಅದನ್ನು ಈ ಥರ ನೀವು ಬಿಡಿಸ್ಕೋಬೋದು. ಬಿಡಿಸ್ಕೊಂಡು ಈ ಥರ ಚೆನ್ನಾಗಿ ಬಂದಿದೆ. ಓಹೋ, ಹಿಂಗೆ ಹಿಂಗೆ ನೋಡಿ, ಹಿಂಗೆ. ನನಗೂ ಗೊತ್ತಿಲ್ಲ, ಈಗ ಗೊತ್ತಾಯಿತು. ಚುಚ್ಚಿಬಿಟ್ಟು ಹಿಂಗಂದ್ರೆ ಅದೇ. ಇವಾಗ ಎಣ್ಣೆ ಏನು ಹಾಕ್ಬಾರ್ದು, ಕಡಿಮೆ ಉರಿ ಇಟ್ಟು ಬೇಯಿಸ್ಕೋಬೇಕು ನೀವು. ಚೆನ್ನಾಗಿ ಬೆಂದಿದೆ, ತೆಗಿತಾ ಇದ್ದೀನಿ ನಾನು ನೋಡಿ. ನೀಟಾಗಿ ಬೆಂದಿದೆ ಇದು. ಈ ಥರ ತಗೋಬೋದು. ಓ ಶಿಟ್ ನೋಡಿ, ಪಡ್ಡು ತುಂಬ ಚೆನ್ನಾಗಿ ಬಂದಿದೆ. ಸೂಪರಾಗಿ ಬಂದಿದೆ ಪಡ್ಡು, ತುಂಬ ಚೆನ್ನಾಗಿ ಬಂದಿದೆ ಪಡ್ಡು ನೋಡಿ, ಸಕ್ಕತ್ತಾಗಿದೆ. ಇದೇ ಥರ ನೀವು ಮಾಡ್ಕೊಳ್ಳಿ, ತಿಂದು ನೋಡಿ. ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ, ಲೈಕ್ ಮಾಡಿ ಪ್ಲೀಸ್. ಮಾಡಿರೋ ವಿಡಿಯೋ ಬರ್ತವೆ. ಬೆಲ್ ಬಟನ್ ಹಾಕಿದರೆ ತುಂಬ ಚೆನ್ನಾಗಿ ಬಂದಿದೆ. ಬೆಳಗ್ಗೆ ಬ್ರೇಕ್ಫಾಸ್ಟು ಸ್ನ್ಯಾಕ್ಸ್ ಥರ ತಿನ್ಬೋದು ಮಾಡಿಕೊಂಡು. ಎಷ್ಟು ಫಂಜ್ ಥರ ಬಂದಿದೆ. ಮನೆಯಲ್ಲೂ ನಾವು ಬ್ಯಾಟರ್ ರೆಡಿ ಮಾಡಿಕೊಂಡು ಮಾಡ್ಬೋದು.